ಇದೇ ತಿಂಗಳು ಹೋದ ಭಾನುವಾರ ನಮ್ಮ ಭದ್ರಾವತಿಯ ಯುವ ಮೋರ್ಚಾ ಪದಾಧಿಕಾರಿಗಳಂತ ಗೋಕುಲ್ ಕೃಷ್ಣನ ಮೇಲೆ ಮಾರಣಾಂತಿಕವಾದಂಥ ಒಂದು ಹಲ್ಲೆಯನ್ನು ಕಾಂಗ್ರೆಸ್ಸಿನ, ಅದರಲ್ಲೂ ವಿಶೇಷವಾಗಿ ಶಾಸಕರ ಕಡೆಯವರು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಿಂತ 2 ದಿನ ಮೊದಲೇ ಅವ್ರ ಮನೆ ಮುಂದಿದ್ದಂಥ ಕಾರ್ ಮೇಲೆ ಅಟ್ಯಾಕ್ ಮಾಡುವಂಥ, ಕುಟುಂಬದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು. ಅದನ್ನು ಗೌರವಾನ್ವಿತ ರಕ್ಷಣಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವರ ನೆಗ್ಲಿಜೆನ್ಸಿಯಿಂದ ಮಾರನೇ ದಿನ ಮತ್ತೆ ಈ ರೀತಿಯಂಥ ಒಂದು ಹಲ್ಲೆ ಆಯಿತು. ಇದಾದ ಮೇಲೆ ಈಗೂ ಕೂಡ ಆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಕೇವಲ ಹಲ್ಲೆ ಮಾಡಿದ್ದಾರೆ, ಅದು ಅಟೆಂಪ್ಟ್ ಟು ಮರ್ಡರ್. ಏನು ತಲೆ ಮೇಲೆ ಕಲ್ಲು ಹೊಡೆದು ಸತ್ತಾದ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕಾ? ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನ್ನೋ ರೀತಿಯಲ್ಲಿ ನಡವಳಿಕೆ ಇವ್ರದ್ದೇನಿದೆ? ಯಾವ ಒತ್ತಡದಿಂದ ಈ ರೀತಿ ನಡ್ಕೊತಾ ಇದ್ದೀರಿ? ಇವತ್ತು ಭದ್ರಾವತಿ ಅಂದರೆ ಒಂದು ಒಳ್ಳೆ ರೀತಿಯಂಥ ಒಂದು ಹೆಸರಿದೆ. ಅಂಥ ಭದ್ರಾವತಿಗೆ ಕಳಂಕ ತರುವಂಥ ಕೆಲವು ಕಿಡಿಗೇಡಿಗಳು ಈ ರೀತಿಯಂಥ ಒಂದು ಷಡ್ಯಂತ್ರನ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಸರ್ಕಾರದ ಮತ್ತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಇದು. ಈ ಸಂದರ್ಭದಲ್ಲಿ ಈ ರೀತಿಯಂಥ ಗುಂಡಾಗಿರಿ, ಮಟ್ಕ ಇರ್ಬೋದು, ಜೂಜ್ ಇರ್ಬೋದು, ಇವತ್ತು ಭದ್ರಾವತಿ ಅಂದರೆ ಈ ರೀತಿಯಂಥ ಒಂದು ದಿಕ್ಕಲ್ಲಿ ನೋಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ. ಈಗೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಈಗೂ ಕೂಡ ಯಾವುದೋ ಸಣ್ಣ ಪುಟ್ಟ ಹಲ್ಲೆ ಅನ್ನೋ ರೀತಿಯಲ್ಲಿ ಇದೇ ರೀತಿ ಆ ವ್ಯಕ್ತಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸುವಂಥ ಷಡ್ಯಂತ್ರ ನಡೆದಿದೆ. ಪಾಪ ನಕುಲ್, ಆ ಗೋಕುಲ್ ಕೃಷ್ಣ ಮಾಡಿದ ತಪ್ಪೇನಿದೆ? ಒಂದು ಚುನಾವಣೆ ಪೂರ್ವದಲ್ಲಿ ನಿಮ್ಮ ಮುಖಂಡರುಗಳು ಕೈಗಾರಿಕೆಯನ್ನು ಉಳಿಸ್ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದ್ರ ಬಗ್ಗೆ ಏನು ನಿಮ್ಮ ಉತ್ತರ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋದು ಕೂಡ ತಪ್ಪ? ಹಾಗಾಗಿ ಈ ರೀತಿಯಂಥ ಗುಂಡಾಗಿರಿಯ ಒಂದು ನಡವಳಿಕೆ ಏನಿದೆ, ಅಧಿಕಾರ ಇದು ಯಾವುದೂ ಕೂಡ ಶಾಶ್ವತ ಅಲ್ಲ. ಇವತ್ತು ಯಶಸ್ವಿಯಾಗಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿದು, ಜೊತೆಗೆ ನಮ್ಮ JDS ಕಾರ್ಯಕರ್ತರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತನಿಗೆ ನೋವಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭ ನಾನು ಇಲಾಖೆಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣ ಮಾಡಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತಿದ್ದಾರೆ. ಆದರೆ ನೀವು ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಯಾವುದು ತಪ್ಪು ಯಾವುದು ಸರಿ ಅಂತೇಳಿ ಕೂಲಂಕುಷವಾಗಿ ಮಾನವೀಯತೆಯಿಂದ ಪರಿಶೀಲನೆ ಮಾಡಿದ್ರೆ ಅದು ನಿಮ್ಮ ಇಲಾಖೆಗೆ ನೀವು ಹಾಕ್ಕೊಂಡಂಥ ಬಟ್ಟೆಗೂ ಕೂಡ ಶೋಭೆ ತರುತ್ತೆ. ಹಾಗೆ ಯಾವುದೇ ಒತ್ತಡಕ್ಕೆ ಮಾಡದೆ ಒಂದು ನಿಕ್ಷಿಪ್ತವಾದಂಥ ಒಂದು ತನಿಖೆಯನ್ನು ಮಾಡಬೇಕು. ಈ ರೀತಿಯಂಥ ಪುಡಾರಿಗಳನ್ನ ಬಿಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆಗ ಮಾತ್ರ ಭದ್ರಾವತಿ ಒಂದು ಒಳ್ಳೆ ದಿಕ್ಕಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ. ಬೀದಿ ಇನ್ನೂ ಇಳಿಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್. ಸಂಸತ್ತಲ್ಲಿ ಆಗಿದ್ದು ಅತ್ಯಂತ ಗಂಭೀರವಾದಂಥ ವಿಚಾರ, ನಾವೆಲ್ಲರೂ ಕೂಡ ತಲೆ ತಗ್ಸುವಂಥ ಒಂದು ವಿಚಾರ. ಆ ಒಂದು 3-4 ಜನ ವ್ಯಕ್ತಿಗಳು ಮಾಕ್ ಟ್ರಯಲನ್ನು ಕಳೆದ 2-3 ತಿಂಗಳು ಕೆಳಗಿಂದನೇ ಮಾಡಿದ್ದಾರೆ. ಬಂದು ಅಲ್ಲಿ ಇಳಿದು ಅಲ್ಲಿಂದ ಹಾರಕ್ಕೆ ಅವಕಾಶ ಇದೆ, ಇದೆಲ್ಲದೂ ಕೂಡ ಗಮನಿಸಿ ಈ ರೀತಿಯಂಥ ಒಂದು ಷಡ್ಯಂತ್ರವನ್ನು, ಆ ಒಂದು ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮೋಸ ಮಾಡೋಂಥ ಒಂದು ಷಡ್ಯಂತ್ರವನ್ನು ಏನು ಮಾಡಿದ್ದಾರೆ. ಅವ್ರ ಬಗ್ಗೆ ನನಗೆ ಅನುಕಂಪನೋ ಸಿಟ್ಟು ನನಗೆ ಅರ್ಥ ಆಗ್ತಿಲ್ಲ. ವಿದ್ಯಾವಂತರಿದ್ದಾರೆ, ಇವತ್ತು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿದ್ರು ಅಂತಲೂ ಕೂಡ ನಾನು ಪತ್ರಿಕೆ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಇಷ್ಟೆಲ್ಲ ಇದ್ಮೇಲೆ ಇಷ್ಟು ಕೆಟ್ಟ ಬುದ್ಧಿ ಬರಲಿಕ್ಕೆ ಏನು ಕಾರಣ? ಸೊ ಈ ದೃಷ್ಟಿಯಿಂದ ನಿನ್ನೆ ಕೊನೆಯೊಬ್ಬ ವ್ಯಕ್ತಿಯನ್ನು ಏನು ಅರೆಸ್ಟ್ ಮಾಡಿದ್ದಾರೆ, ಅನೇಕ ವಿಚಾರಗಳು ಇದರಿಂದ ಹೊರಗೆ ಬರ್ತಾ ಇದೆ. ಈ ರೀತಿಯಂಥ ಪ್ರಯತ್ನ, ಈ ಧೈರ್ಯ ಶೂ ಅಲ್ಲಿ ಆ ಒಂದು ಇಟ್ಕೊಂಬಂದಂಥ ಒಂದು ಇದು ಸ್ಮೋಕ್ ಬಾಲನ್ನೇನು ಇಟ್ಕೊಂಬಂದಿದ್ದಾರೆ, ಇದೆಲ್ಲದೂ ಕೂಡ ತನಿಖೆಯ ಮುಖಾಂತರ ಗೊತ್ತಾಗಬೇಕು. ಸಹಜ ಈಗ ನಾನೇ ಆಗಲಿ ಕರ್ನಾಟಕದವರು ಅಂದ ತಕ್ಷಣ ಡೆಲ್ಲಿ ನಮಗೆ ಇನ್ನೂ ಹೆಚ್ಚಿನ ಪ್ರೀತಿ ಸರ್. ಆ ಚಳಿ, ಆ ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲೂ ಕೂಡ ಕರ್ನಾಟಕದಿಂದ ಯಾರೇ ಬರಲಿ ಪಾಸ್ ಬೇಕನ್ನ ಕೊಟ್ಬಿಡ್ತೀವಿ. ನಾವು ಕೇಳ್ತೀವಿ, ಸ್ವಲ್ಪ ನೀವು ಯಾರು ಏನು ಇಂಥವ್ರು ಕಳಿಸ್ಕೊಟ್ಟಿದ್ರು ಕೊಟ್ಬಿಡ್ತೀವಿ. ಸಹಜವಾಗಿ ಮೈಸೂರು ಅವ್ರ ಕ್ಷೇತ್ರದ ಒಬ್ಬ ಮತದಾರ ಅಂತ ಹೇಳಿದಾಗ ಸಹಜವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬೇರೆ ಅದೇ ಮೋದಿಜಿಯವ್ರ ಬಗ್ಗೆ ಎಲ್ಲ ರೀತಿಯಂಥ ಮೊನ್ನೆ ಚುನಾವಣೆಯಲ್ಲೆಲ್ಲ ಪ್ರಯತ್ನ ನಡೆಯಿತು, ಯಾವುದು ಸಿಗಲಿಲ್ಲ. ಹಾಗಾಗಿ ಈ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಆ ಪಕ್ಷದ ಸನ್ಮಾನಿಸಿದ
ರಾಹುಲ್ ಗಾಂಧಿಯವರೇ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒಂದು ಶನಿ ಅನ್ನೋ ರೀತಿಯಲ್ಲಿ ಒಬ್ಬ ಹಿಂದುಳಿದ ಒಬ್ಬ ನಾಯಕನನ್ನು ಪ್ರಧಾನಮಂತ್ರಿ ಮೋದಿಯವ್ರನ್ನ ಶನಿ ಅಂತೇಳಿ ಒಂದು ಪದವನ್ನು ಉಪಯೋಗಿಸಿದ್ರು ಅವ್ರು ಹಿಂದಿಯಲ್ಲಿ. ಈ ರೀತಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನು ಈ ರೀತಿ ಥರ್ಡ್ ಕ್ಲಾಸ್ ವರ್ಡನ್ನು ಈ ಥರ ಶನಿದೇವ್ರ ಬಗ್ಗೆ ನಮಗೂ ಕೂಡ ವಿಶ್ವಾಸ ಇದೆ. ಆದರೆ ಈ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಪ್ರಜ್ವಲಿಸುವಂಥ ಒಂದು ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡ್ತಿರೋದು ಈ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗೆ ಶನಿ ಅಂತ ಹೇಳುವಂಥ ಪ್ರಯತ್ನ ಈ ರಾಹುಲ್ ಗಾಂಧಿಯವರು ಮಾಡಿದ್ದಾರೆ. ಈ ಶನಿ ಇವತ್ತು ಈ ದೇಶಕ್ಕೆ ತಟ್ಟಿದಂಥ ಶನಿ ಇವತ್ತೇನಾದರೂ ದೂರ ಹೋಗಿದೆ ಅಂದರೆ ಅದು ಪ್ರಧಾನಮಂತ್ರಿಗಳಿಂದ. ಇವ್ರು ಮಾಡಿದಂಥ ಕೆಟ್ಟ ಕೆಲಸಗಳು, ಇವ್ರು ಮಾಡಿದಂಥ ದುರಾಡಳಿತ ಏನಿದೆ ಅದರಿಂದ ತೊಳೆದು ಇವತ್ತು ದೇಶವನ್ನು ಸ್ವಚ್ಛವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಥರ ವಿಚಾರಗಳಲ್ಲಿ ನಿಮ್ಮ ನಾಯಕ ಕೊಟ್ಟಂಥ ಸ್ಟೇಟ್ಮೆಂಟ್ ಉತ್ತರ ಕೊಡಬೇಕೇ ಹೊರತು ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ನಮ್ಮ MP ಬಗ್ಗೆ ಬೆರಳು ತೋರಿಸುವಂಥ ಪ್ರಯತ್ನವನ್ನು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.